ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 44ನೇ ಅಧ್ಯಾಯ 22ನೇ ವಚನ. ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ, ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ, ನಿನ್ನನ್ನು ವಿಮೋಚಿಸಿದ್ದೇನೆ, ನನ್ನ ಕಡೆಗೆ ತಿರುಗಿಕೋ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಅನುದಿನವೂ ಈ ಲೋಕದಲ್ಲಿ ಒಂದಲ್ಲ ಒಂದು ವಿಧವಾದಂಥ ಭಾರವು ನಮ್ಮನ್ನು ಹೊಂಚು ಹಾಕುತ್ತಾ ಬಾಧಿಸುತ್ತಲೂ ಮಾತ್ರವಲ್ಲದೆ ಆ ಭಾರದಿಂದ ನಾವು ಸೋತು ಹೋಗುವ ಹಾಗೆ ನಮ್ಮ ಮೇಲೆ ಬೀಳಲಿಕ್ಕೋಸ್ಕರವಾಗಿ ಹಿಂಬಾಲಿಸುತ್ತಲೇ ಇರುತ್ತದೆ. ಆದರೆ ಯೇಸು ಕರ್ತನನ್ನು ಹಿಂಬಾಲಿಸುವಂಥ ನಾವುಗಳು ಯೇಸು ನಮಗೆ ಮಾದರಿಯನ್ನು ತೋರಿಸಿದ ಹಾಗೆ ಜೀವಿಸಬೇಕು. ಕೆಲವೊಂದು ಸ್ಥಿತಿಗಳಲ್ಲಿ ನಮಗೆ ಇಷ್ಟವಿಲ್ಲದಿದ್ದರೂ ಸಹ ಅರಿತು ಅರಿವಿಲ್ಲದಂತೆ ಪಾಪಗಳನ್ನು ಮಾಡೋದುಂಟು. ನಾವು ಬೇಕೆಂಬುದಾಗಿಯೂ ಸಹ ಪಾಪ ಮಾಡೋದುಂಟು. ಈ ಪಾಪಗಳನ್ನು ನಮ್ಮ ಜೀವಿತಗಳನ್ನು ಬಾಧಿಸುತ್ತದೆ. ನಿಜವಾಗಿ ಹೇಳಬೇಕಂದರೆ ಪರಿಶುದ್ಧವಾಗಿ ಮನುಷ್ಯನು ಉತ್ತಮವಾಗಿ ಜೀವಿಸಬಹುದು ವಿನಃ ಪಾಪದಿಂದ ನಮಗಾಗುವಂಥ ಯಾವ ಲಾಭವೂ ಸಹ ಇಲ್ಲ. ಆ ಕ್ಷಣಿಕವಾದಂತಹ ಸಂತೋಷಕ್ಕೋಸ್ಕರವಾಗಿ ಪಾಪವನ್ನು ಮನುಷ್ಯರು ಮಾಡಿದರೂ ಸಹ ಅದು ಅವರ ಜೀವಿತದಲ್ಲಿ ಮನಸ್ಸನ್ನು ಬಾಧಿಸುವಂಥದ್ದು ಮಾತ್ರವಲ್ಲದೆ ಅವರ ಜೀವಿತದ ಶೂನ್ಯತ್ವಕ್ಕೆ ನಡೆಸಿಕೊಂಡು ಹೋಗುವಂಥದ್ದಾಗಿರುತ್ತದೆ. ಮತ್ತೊಬ್ಬರಿಗೆ ತಿಳುವಳಿಕೆಯನ್ನು ಕೊಡುವಂಥ ಜ್ಞಾನವನ್ನು ದೇವರಾಗಿರುವಂಥ ಕರ್ತನು ಕೊಟ್ಟಿರುವುದಾದರೂ ಸಹ ಪಾಪದಲ್ಲಿ ಜೀವಿಸುವಂಥ ಪ್ರತಿಯೊಬ್ಬರೂ ಸಹ ಕತ್ತಲೆಯಲ್ಲಿ ಜೀವಿಸುತ್ತಾ ಇತರರನ್ನು ನಾವು ದೂರುತ್ತಲೂ ನಮ್ಮನ್ನು ನಾವೇ ನಷ್ಟಪಡಿಸಿಕೊಂಡು ಹೋಗುವಂಥವರಾಗಿಯೂ ಸಹ ಇರುತ್ತೇವೆ. ಇದಕ್ಕೆ ಪರಿಹಾರ ಇಲ್ಲವೇ ಎಂಬುದಾಗಿ ನೋಡುವುದಾದರೆ ಲೋಕದಲ್ಲಿ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಒಬ್ಬರೇ ಒಬ್ಬರು ಎಂಬುದಾಗಿ ನೋಡುವುದಾದರೆ ಯೇಸು ಕರ್ತನ ರಕ್ತ ಮಾತ್ರವೇ. ಹೌದು, ಯೇಸು ಕರ್ತನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಿಮ್ಮನ್ನು ಶುದ್ಧಿ ಮಾಡುವಂಥದ್ದಾಗಿದೆ. ಅವರಲ್ಲದೆ ಈ ಲೋಕದಲ್ಲಿ ಪಾಪಗಳನ್ನು ಪರಿಹರಿಸುವಂಥ ದೇವರು ಯಾರನ್ನು ಸಹ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಅದೇ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ನಿಮ್ಮ ದ್ರೋಹಗಳನ್ನು ಮಂಚಿನಂತೆ ಪರಿಹರಿಸುವುದಾಗಿಯೂ ನಿಮ್ಮ ಪಾಪಗಳನ್ನು ಮೋಡದ ಹಾಗೆ ಅವರು ಹಾರಿಸಿ ಒಡೆದು ನಿವಾರಣೆ ಮಾಡುವುದಾಗಿಯೂ ನಿಮ್ಮನ್ನು ವಿಮೋಚಿಸುವುದಕ್ಕೋಸ್ಕರವಾಗಿಯೂ ಎದುರು ನೋಡುತ್ತಾರೆ. ಆದರೆ ಕರ್ತನು ನಿಮ್ಮನ್ನು ನಿರೀಕ್ಷಿಸ್ತಾ ಇರುವಂಥದ್ದು ನೀವು ದೇವರಾದಂಥ ಯೇಸುವಿನ ಕಡೆಗೆ ತಿರುಗಿಕೊಳ್ಳುವಂಥದ್ದನ್ನು. ಈಗಲೂ ಸಹ ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ಮನದಿರುಗುವುದಾದರೆ ನಿಮ್ಮ ಪಾಪಗಳನ್ನು ದ್ರೋಹಗಳೆಲ್ಲವನ್ನೂ ಸಹ ಪರಿಹರಿಸಲ್ಪಟ್ಟು ನೂತನವಾದಂಥ ಮನಸ್ಸನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಪಾಪದಲ್ಲಿ ಜೀವಿಸುತ್ತಾ ಇರುವಂಥ ಈ ಸಹೋದರಿಯನ್ನು ಮುಟ್ಟಿರಿ ಅಪ್ಪ. ಅವರ ಪಾಪ ದ್ರೋಹಗಳೆಲ್ಲವನ್ನು ಪರಿಹರಿಸಿ ನೂತನವಾದಂಥ ಜೀವಿತವನ್ನು ಜೀವಿಸಲಿಕ್ಕಾಗಿ ಕೃಪೆ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ,